ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪೂರ್ಣಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಒಂದಲ್ಗನ್ ಸೊಪ್ಪಿನ ಸಾಂಬಾರು ಮಾಡೋದು ಹೀಗೆ ಈಸಿಯಾಗಿ ಮನೇಲಿ ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಒಂದಲ್ಗನ್ ಸೊಪ್ಪು ಗೊಜ್ಜು ಮಾಡಿರ್ತೀರ, ಪಲ್ಯ ಮಾಡಿರ್ತೀರ, ಅಥವಾ ಸಾಂಬಾರು ಮಾಡ್ಕೊಳ್ಳಿ, ತುಂಬಾ ಅದ್ಭುತವಾಗಿರುತ್ತೆ. ಇದು ತುಂಬಾ ಆರೋಗ್ಯಕರ ಮತ್ತು ಇದ್ರ ಸೊಪ್ಪಿನ ಗುಣಗಳು ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಗೊತ್ತಿರುತ್ತೆ. ಮೆಮೊರಿ ಪವರ್ಗಾಗಲಿ ಎಲ್ಲದಕ್ಕೂ ಒಳ್ಳೆಯದು. ನೋಡಿ, ಒಂದಲ್ಗನ್ ಸೊಪ್ಪು ಅಂದರೆ ಈ ರೀತಿ ಇರುತ್ತೆ. ಎರಡು ಥರ ಇರುತ್ತೆ. ಅದರಲ್ಲಿ ಈ ರೀತಿ ಒಂದಲಗನ್ ಸೊಪ್ಪು ತುಂಬಾ ಒಳ್ಳೆಯದು. ಮಕ್ಕಳು ಮೆಮೊರಿ ಪವರ್ಗಾಗಲಿ ಎಲ್ಲದಕ್ಕೂ ಮಕ್ಕಳಿಗೆ ಈ ರೀತಿ ಸಾಂಬಾರು ಟೈಪಲ್ಲೂ ಮಾಡಿಕೊಡ್ಬೋದು. ಒಂದಲ್ಗನ್ ಸೊಪ್ಪು ಚೆನ್ನಾಗಿ ತೊಳೆದು ಒಂದು ಪಾತ್ರೆ ನೀರು ಕಾಯೋದಕ್ಕಿಡೋಣ. ನೀರು ಕುದ್ದ ನಂತರ ತೊಳೆದಿರೋ ಅಂಥ ಒಂದಲ್ಗನ್ ಸೊಪ್ಪನ್ನು ನೀರಲ್ಲಿ ಬೇಯೋದಕ್ಕಿಡೋಣ. ಇದನ್ನು ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ಬೇಯಿಸಿ. ನೋಡಿ, ಅದಕ್ಕೆ ಬೆಂದ ಮೇಲೆ ಸ್ಟವನ್ನು ಆಫ್ ಮಾಡಿ ಆರೋದಕ್ಕೆ ಒಂದು ಕಡೆ ಇಡೋಣ. ನಂತರ ರುಬ್ಬೋದಕ್ಕೆ ಮಿಕ್ಸಿ ಜಾರಿಗೆ 1-2 ಎಸಲಷ್ಟು ಬೆಳ್ಳುಳ್ಳಿನ ಹಾಕಿ, ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ, 1 ಬೌಲಷ್ಟು ತೆಂಗಿನ ತುರಿನ ಹಾಕಿ, ಖಾರದ ಪುಡಿನ 1-2 ಸ್ಪೂನ್ ಹಾಕ್ತಾಯಿದ್ದೀನಿ. ನೀವು ಇಲ್ಲಾಂದರೆ ಹಸಿಮೆಣ್ಸಿಕಾಯಿ ಒಂದಲ್ಗನ್ ಸೊಪ್ಪಿನ ಜೊತೆಗೆ ಬೇಯಿಸಿ ಹಾಕೋಬೋದು, ಇಲ್ಲ ಅಂದರೆ ಖಾರದ ಪುಡಿ ಹಾಕೋಬೋದು. ಎರಡರಲ್ಲೂ ಮಾಡ್ಕೋಬೋದು. ನೀವು ಹಸಿಮೆಣ್ಸಿಕಾಯಲ್ಲೂ ಮಾಡ್ಕೊಬೋದು ಮತ್ತು ಖಾರದ ಪುಡಿಯಲ್ಲೂ ಅಂತ ಬೇಯಿಸಿರೋಂಥ ಒಂದಲ್ಗನ್ ಸೊಪ್ಪನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸಿಲಿ ನುಣ್ಣಗೆ ರುಬ್ಕೊಳ್ಳಿ. ಅದಕ್ಕೆ ರುಬ್ಕೊಂಡ್ರೆ ಸಾಕು. ನಂತರ ಇದು ಒಗ್ಗರಣೆಗೆ 1 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವು ಸೊಪ್ಪು ಮತ್ತು ಟೊಮ್ಯಾಟೋನ ತಗೊಂಡಿದ್ದೀನಿ. ನಂತರ ಸ್ಟವ್ ಮೇಲೆ ಒಂದು ಪಾತ್ರೆನ ಇಡಿ, 1 ಸ್ಪೂನಷ್ಟು ಎಣ್ಣೆನ ಹಾಕಿ, ಅದಕ್ಕೆ ಸಾಸಿವೆ ಒಂದು ಅರ್ಧ ಸ್ಪೂನಷ್ಟು, ಸ್ವಲ್ಪ ಜೀರಿಗೆ, ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಹಾಕಿ, ಈರುಳ್ಳಿ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಿ, ನಂತರ 1 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡ್ರಂಥ ಟೊಮ್ಯಾಟೊನೂ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಫ್ರೈ ಆದ ನಂತರ ರುಬ್ಬಿಟ್ಕೊಂಡ್ರಂಥ ಒಂದಲ್ಗನ್ ಸೊಪ್ಪಿನ ಇದನ್ನು ಹಾಕಿ, ಅದಕ್ಕೆ ನಿಮಗೆ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀರನ್ನು ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ರೆ ಒಂದಲ್ಗನ್ ಸೊಪ್ಪಿನ ಸಾಂಬಾರು ರೆಡಿ ಆಗುತ್ತೆ. ಒಂದಲ್ಗನ್ ಸೊಪ್ಪಿನ ಉಪಯೋಗಗಳು ನಿಮಗೆ ಆಲ್ಮೋಸ್ಟಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ. ಇದು ಏರ್ ಕೇರ್ಗಾಗಲಿ ಸ್ಕಿನ್ ಕೇರ್ಗಾಗಲಿ ತುಂಬಾ ಒಳ್ಳೆಯದು. ಮಕ್ಕಳನ್ನ ಮೆಮೊರಿ ಪವರ್ಗಂತೂ ತುಂಬಾ ಒಳ್ಳೆಯದು. ನಾವು ಗ್ರೇವಿ ಮಾಡಿರ್ತೀವಿ, ಸಾಂಬಾರನ್ನು ಈ ಥರ ಮಾಡ್ಕೊತೀನಿ. ನೋಡಿ, ಒಂದಲ್ಗನ್ ಸೊಪ್ಪಿನ ಸಾಂಬಾರು ರೆಡಿ ಆಯಿತು. ಇದನ್ನು ಅನ್ನದ ಜೊತೆ ಹಾಕ್ಕೊಂಡು ಬಿಸಿ ಬಿಸಿಯಾದ ಅನ್ನ ಮತ್ತು ಮುದ್ದೆ ಯಾವುದಕ್ಕಾದರೂ ಹಾಕ್ಕೊಂಡು ತಿನ್ಬೋದು. ತುಂಬಾ ಟೇಸ್ಟ್ ಅದ್ಭುತವಾಗಿರುತ್ತೆ. ಇದು ಡೈಜೆಷನ್ ಪವರ್ಗೂ ತುಂಬಾ ಒಳ್ಳೆಯದು. ಏರ್ ಕೇರ್, ಸ್ಕಿನ್ ಕೇರ್ ಎಲ್ಲದಕ್ಕೂ ಒಳ್ಳೆಯದು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತ ಮರಿಬೇಡಿ.